ಮತ್ತು ವಿದ್ಯಾರ್ಥಿಗಳು, ನಾನು ಭಾಷಣ ಮಾಡೋದಕ್ಕೆ ಬಂದಿರೋದಲ್ಲ. ನಮ್ಮ NS ಉಮರ್ ಸರ್ ಅವರು ನನಗೆ ಹೇಳಿದರು, ಈ ಸಂಸ್ಥೆ ಅಲ್ಹಮ್ದುಲಿಲ್ಲಾ ಈ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳಿದರೆ 4 ಟೈರ್ ಪ್ರೊಸೆಸ್, 4 ಟೈರ್ ವೀಲರ್. ಒಂದು ಗಾಡಿಯಲ್ಲಿ 4 ವೀಲ್ ಇರಬೇಕು. ಗಾಡಿ ಮುಂದಕ್ಕೆ ಹೋಗಬೇಕಾದ್ರೆ 4 ಗಾಲಿ ಟೈರ್ ಇರಬೇಕು. ಅದು ಯಾವುದು ಅಂತ ಹೇಳಿದರೆ ಮಾಲಕ, ಚಾಲಕ, ಪಾಲಕ ಮತ್ತು ಬಾಲಕ, 4 ಕಾಗಡೆ. ಮಾಲಕ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ದರೆ ಒಳ್ಳೆಯ ಸಂಸ್ಥೆ ಆಗ್ತದೆ. ಅಲ್ಹಮ್ದುಲಿಲ್ಲಾ ಇಲ್ಲಿಯ ಈ ಸಂಸ್ಥೆ ಮರ್ಕಜ್, ಇದರ ಮ್ಯಾನೇಜ್ಮೆಂಟ್ ಬಗ್ಗೆ ನನಗೂ ಗೊತ್ತಿದೆ. ಒಳ್ಳೆಯ ಒಂದು ಮ್ಯಾನೇಜ್ಮೆಂಟ್ ಇಲ್ಲಿದೆ. ನಮ್ಮ ಮರ್ಹೂಮ್ ಮೊಹಮ್ಮದ್ ಹಾಜಿಯವರು ಸಯ್ಯಿದನ ಪಸೋಡ್ ತಂಗಳವರ ಕೈಗೆ ಕೊಟ್ಟು ದೊಡ್ಡ ಒಂದು ಶುಭಾರಂಭವನ್ನು ಮಾಡಿದರು. ಆನಂತರ ಅವರ ಮಕ್ಕಳು ಅದೇ ರೀತಿ ಇಲ್ಲಿನ ಬಹಳಷ್ಟು ಒಳ್ಳೆಯ ಜನರೆಲ್ಲ ಸೇರಿಕೊಂಡು ಬಹಳ ಒಳ್ಳೆಯ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ನಡೀತಾ ಇದೆ. ಎರಡನೇದಾಗಿ ಚಾಲಕರು ಮೀನ್ಸ್ ಟೀಚರ್ಸ್. ಗಾಡಿ ಎಲ್ಲಿಗೆ ಕೊಂಡು ಹೋಗಬೇಕು ಅಂತ ಹೇಳಿ ತೀರ್ಮಾನಿಸಿದವರು ನಾವು. ಮಕ್ಕಳನ್ನು ಗಾಡಿಗೆ ಹತ್ತಿಸಿದ್ದೇವೆ, ಎಲ್ಲಿಗೆ ಕೊಂಡು ಹೋಗಬೇಕು ಅಂತ ಹೇಳಿ ತೀರ್ಮಾನಿಸೋದು ಟೀಚರ್ಸ್. ಅಲ್ಹಮ್ದುಲಿಲ್ಲಾ ನಾನು ತಿಳಿದ ಮಟ್ಟಿಗೆ ಇಲ್ಲಿ ಒಳ್ಳೆ ಟೀಚರ್ಸ್ ಇದ್ದಾರೆ. ಈ ಬಾರಿ 100% ರಿಸಲ್ಟ್ ಅಲ್ಹಮ್ದುಲಿಲ್ಲಾ. ಇದು ಫಸ್ಟ್ 100% ಬರೋದು. ಇನ್ಶಾ ಅಲ್ಲಾ ಇನ್ನು ಯಾವತ್ತೂ ಕೂಡ ಇದು 100% ಆಗಿರಬೇಕು. ಅಲ್ಲಾಹ್ ಅನುಗ್ರಹಿಸಲಿ. ಹಾಗೆ ಒಳ್ಳೆ ಚಾಲಕರಿಲ್ಲಿದ್ದಾರೆ. ಮತ್ತೊಂದು ಬಾಲಕರು ಅಂತಂದರೆ ಮಕ್ಕಳು ಪಾಪ ಅವರು ಯಾರಿಗೆ ಬೇಕಾಗಿ ಅವರಿಗೆ ಗೊತ್ತಿರುವುದಿಲ್ಲ. ಅವರನ್ನು ಮಕ್ಕಳು ಪೇರೆಂಟ್ಸ್ ಕಳಿಸ್ತಾರೆ, ಟೀಚರ್ಸ್ ಓದಿಸ್ತಾರೆ, ವ್ಯವಸ್ಥೆಗಳನ್ನು ಮ್ಯಾನೇಜ್ಮೆಂಟ್ ಮಾಡಿಕೊಡ್ತಾರೆ. ಅವರಿಗೆ ಬೇಕಾದಷ್ಟು ಜವಾಬ್ದಾರಿ ಇನ್ನೂ ಬರಬೇಕಷ್ಟೇ. ಆದ್ದರಿಂದ ಅವರ ರೋಲ್ ಹೆಚ್ಚಿರುವುದಿಲ್ಲ. ಅವರನ್ನು ಸರಿಯಾದ ದಿಕ್ಕಿಗೆ ಕೊಂಡು ಹೋಗಬೇಕಾದ ಕರ್ತವ್ಯ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್. ನಾಲ್ಕನೆಯದು ಯಾರು ಅಂತ ಹೇಳಿದರೆ ಪೇರೆಂಟ್ಸ್, ಪಾಲಕರು. ಇದು ಇರುವುದು ಮೇಯ್ನ್ ಆಗಿ ಪಾಲಕರ ಕೈಯಲ್ಲಿ. ಶಾಲೆಗೆ ಕಳುಹಿಸಿದ ಮಾತ್ರಕ್ಕೆ ಪಾಲಕರ ಜವಾಬ್ದಾರಿ ಮುಗಿಯುವುದಿಲ್ಲ. ಇವತ್ತು ಇಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ? ಸುಮಾರು 600 ಅಲ್ವಾ? 600 ಸ್ಟೂಡೆಂಟ್ಸ್ ಆರ್ ಹಿಯರ್. ಮೀನ್ಸ್ ಒಂದು ಆವರೇಜ್ 500 + 500 1000 ಪೇರೆಂಟ್ಸ್ ಇರಬೇಕಿತ್ತು. ಆದರೆ ಇಲ್ಲಿ ಇರೋದು ಹೆಂಗಸರು ಇರ್ಬೋದು, ತಾಯಂದಿರು. ಪೇರೆಂಟ್ಸ್ ಹೇಳಿದ್ರೆ ತಾಯಂದಿರು ಅಂತೇಳಿ ಆಗಿದೆ. ನನ್ನ ಒಬ್ಬರು ಗೆಳೆಯರು, ಒಬ್ಬ ಇಂಜಿನಿಯರ್ ಸರ್, ನಮಗೆ ಗೊತ್ತಿರಬೇಕು ನಿಮಗೆ, ಪ್ರೊಫೆಸರ್ ಎಸ್ ಅಬ್ದುಲ್ ರಹಮಾನ್ ಇಂಜಿನಿಯರ್, ಅಲ್ಲಾಹು ಮಗಫಿರತ್ ಮರಹಮತ್ ಜನ್ನತ್ ಕೊಡ್ಲಿ. ಅವರ ಒಂದು ಅನುಭವ ಹೇಳಿದರು. ಅವರ ಮಗಳ ಸ್ಕೂಲಿಗೆ ಹೋದರು. ಸ್ಕೂಲ್ಗೆ ಹೋದಾಗ ಪೇರೆಂಟ್ಸ್ ಮೀಟಿಂಗ್ ಹೋಯ್ತು. ಆಗ ಅವ್ರು ಕೇಳಿದಾಗ ಪೇರೆಂಟ್ಸ್ ಹೇಳಿದ್ರು, ಇವರು ಅಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಫುಲ್ ಹೆಂಗಸರು ತುಂಬಿದ್ದಾರೆ. ಹಾಗೆ ಇವರು ಟೀಚರ್ ಹತ್ರ ಕೇಳಿದ್ರಲ್ಲಿ, ಸ್ಟಾಫ್ ಹತ್ರ ಕೇಳಿದ್ರು, ನಾವಿಲ್ಲಿ ಕೂತ್ಕೊಳ್ಬೇಕು ಅಂತೇಳಿ. ಆಗ ಅವ್ರು ಹೇಳಿದ್ರು, ನಿಮ್ಮನ್ನು ಬರಲಿಕ್ಕೆ ಹೇಳಿಲ್ಲ ಅಂತೇಳಿ. ಪೇರೆಂಟ್ಸ್ ಮೀಟಿಂಗ್ ಅಲ್ವಾ? ಅಲ್ಲ, ಪೇರೆಂಟ್ಸ್ ಮೀಟಿಂಗ್ ಅಲ್ಲ, ಮದರ್ಸ್ ಮೀಟಿಂಗ್ ಅಂತ ಹೇಳಿದ್ರು. ಇನ್ವಿಟೇಷನ್ ನೋಡಿದಾಗ ವಿಷಯ ರೈಟ್, ಮದರ್ಸ್ ಮೀಟಿಂಗ್ ಅಂತ ಹೇಳಿದೆ. ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳಿ ಕರೆದರೆ ತಂದೆ ಅಂದ್ರೆ ಯಾರು ಬರೋದಿಲ್ಲ, ಸ್ವಲ್ಪ ಮಂದಿ ಮಾತ್ರ, 4-5 ಮಂದಿ ಮಾತ್ರ ತಂದೆ ಬರೋದು. ಫುಲ್ಲು ಇರೋದು ಯಾರು? ಹೆಂಗಸರು ಮಾತ್ರ. ಈ ಹಿಂದೆಲ್ಲ ವಾದನ ನೋಟಿಸಲ್ಲಿ ಸ್ತ್ರೀಯರಿಗೆ ಪ್ರತ್ಯೇಕ ಸ್ಥಳಾವಕಾಶ ಇದೆ ಅಂದರೆ ಕೊಟ್ಟ ಹಾಗೆ ಕೊಡಬೇಕಾಗಿದೆ. ಪುರುಷರಿಗೆ ಪ್ರತ್ಯೇಕ ಸ್ಥಳಾವಕಾಶ ಇದೆ, ಯಾಕಂದರೆ ಪುರುಷರಿಗೆ ಜಾಗ ಇರೋದಿಲ್ಲ, ಫುಲ್ಲು ಹೆಂಗಸರು ಇರೋದು. ಆ ರಗಲೇ ಬೇಡ ಅಂತೇಳಿ ನಾವೇನು ಮಾಡಿದ್ದೇವೆ, ಪೇರೆಂಟ್ಸ್ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಮದರ್ಸ್ ಮೀಟಿಂಗ್ ಮಾಡಿದ್ದೇವೆ ಅಂತೇಳಿ. ನಾನು ಒಂದು 4 ವರ್ಷ ಮೊದಲು ಪುತ್ತೂರು ಈಡನ್ ಪಬ್ಲಿಕ್ ಸ್ಕೂಲ್, ಹೊಸ ಸ್ಕೂಲಲ್ಲಿ ಅಡ್ಮಿನಿಸ್ಟ್ರೇಟ್ ಆಗಿದೆ. ನಾನಲ್ಲಿ ಅದೇ ಒಂದು ಪ್ರಯೋಗ ಮಾಡಿದೆ. ಪೇರೆಂಟ್ಸ್ ಮೀಟಿಂಗ್ ಬದಲು ಮದರ್ಸ್ ಮೀಟಿಂಗ್ ಅಂತೇಳಿ ಒಂದು, ಡ್ಯಾಡಿಕೇಶನ್ ಅಂತೇಳಿ ಇನ್ನೊಂದು. ಡ್ಯಾಡಿಕೇಶನ್ ಡ್ಯಾಡಿಗಳು ಮಾತ್ರ, ಅದು ಡ್ಯಾಡಿಗಳು ಮಾತ್ರ. ಆಗ ಅವರಿಗೆ ಏನೋ ಒಂದು ಇರಬೇಕು ಅಂತೇಳಿ ಬರ್ತಾರೆ. ಡ್ಯಾಡಿಕೇಶನ್ ಮತ್ತು ಮದರ್ಸ್ ಮೀಟ್. ಇಲ್ಲಿಗೆ ನೋಡಿ ಎಷ್ಟು ಮಕ್ಕಳಿದ್ದಾರೆ, ಪೇರೆಂಟ್ಸ್ ಇದ್ದಾರೆ. ಆ್ಯಕ್ಚುಲಿ ತಂದೆಂದ್ರೆ ಇಷ್ಟ ಅಲ್ಲ, ತುಂಬ ಇರಬೇಕು. ಆ ತಂದೆಂದ್ರೆ ಬರೋದಿಲ್ಲ. ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ ಅಂತ ಹೇಳೋದು ಇಲ್ಲೇ ಇಲ್ಲ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದೇನು, ಮಿನ್ ಹಕ್ಕಿಲ್ ವಾಲಿದಿ ಅಲ ವಲದಿ. ಅದರಲ್ಲಿ ಅವರು ಹೇಳೋದು, ಅಲ್ಲಿಮುಹುಲ್ ಕಿತಾಬತ, ಎಜುಕೇಶನ್ ಕೊಡೋದು, ಅದು ಅಪ್ಪನ ಕರ್ತವ್ಯ. ಅಪ್ಪನಿಗೆ 3 ಕರ್ತವ್ಯ ಇದೆ. ಹದೀಸ್ 3 ಕರ್ತವ್ಯ ಅಪ್ಪನಿಗಿದೆ. ಹಸ್ಸಿನ ಇಸ್ಮು, ಒಳ್ಳೆ ಹೆಸರು ಹಾಕೋದು. ಒಳ್ಳೆ ಹೆಸರು ಹಾಕೋದು ಅಮ್ಮನ ಕರ್ತವ್ಯ ಅಲ್ಲ, ಅದು ಅಪ್ಪ ಮಾಡಬೇಕು. ಅದು ಅಪ್ಪನಿಗೆ ಬಿಡಿಸೋದಿಲ್ಲ. ಮತ್ತೆ ಹೆಸರೊಂದು ಬೇಕು, ಅಮ್ಮ ಗೂಗಲ್ನಲ್ಲಿ ಸರ್ಚ್ ಮಾಡ್ತಾರೆ.
ಎರಡನೇದಾಗಿ ಹೇಳಿದ್ದು ಅಲ್ಲಿಮಹುಲ್ ಕಿತಾಬತ, ಎಜುಕೇಶನ್ ಕೊಡೋದು, ಓದು ಬರಹ ಕೊಡೋದು. ಅದು ಅಪ್ಪನ ಜವಾಬ್ದಾರಿ, ಅಮ್ಮನದ್ದಲ್ಲ. ಅಪ್ಪ ಮಾಡದ ಕಾರಣ ಅಮ್ಮ ಬರಬೇಕಾಗ್ತದೆ. ಹಾಗಾಗಿ ಇಲ್ಲಿ ಕೂಡ ಎಲ್ಲ ಅಲ್ಹಮ್ದು ಇಲ್ಲಿ ಸ್ವಲ್ಪ ಆದರೂ ಅಪ್ಪಂದಿರನ್ನು ಕಾಣ್ತದೆ, ಕೆಲವು ಅಷ್ಟು ಇರುವುದಿಲ್ಲ. ಆದ್ದರಿಂದ ನಾವು ಅಮ್ಮಂದಿರು ಮತ್ತು ಅಪ್ಪಂದಿರು ತುಂಬ ಕೇರ್ಫುಲ್ ಆಗಿ ಮಕ್ಕಳ ಬಗ್ಗೆ ನೋಡಿಕೊಂಡ್ರೆ ಇನ್ಶಾ ಅಲ್ಲಾ ಒಳ್ಳೆಯ ಮಕ್ಕಳು ಬರ್ತಾರೆ. ಭಾಳಷ್ಟು ಮಾತನಾಡಲಿಕ್ಕಿದೆ. ಇನ್ಶಾ ಅಲ್ಲಾ ಇಲ್ಲಿ ಹತ್ತಿರದಲ್ಲಿರೋ ಸ್ಕೂಲ್ ನಮಗೆ ಯಾವಾಗ ಬೇಕಾದ್ರೂ ಬರ್ಬೋದು. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆ ಒಳ್ಳೆಯ ಮಕ್ಕಳು ಒಳ್ಳೆಯವರಾದರೆ ನಮಗೆ ಇಜ್ಜತ್ತು, ನಮಗೆ ಭವಿಷ್ಯ, ನಮ್ಮ ಆಯುಸ್ಸೆಲ್ಲ ಮುಗೀತಾ ಬಂತು. ನಮಗೆ ಹೆಚ್ಚಾಗಿ ನಾವು ಬದುಕಿದಷ್ಟು ಬದುಕಿಲ್ಲ. ಮಕ್ಕಳಾದರೆ ಈಗ 30 ವರ್ಷಕ್ಕಿಂತ ಕಡಿಮೆ ಪೇರೆಂಟ್ಸ್ ಯಾರು ಇರಲಿಕ್ಕಿಲ್ಲ. 30 ವರ್ಷಕ್ಕಿಂತ ಅಲ್ಲ, 30-40 ವರ್ಷ ಆಗಿದೆ ಪೇರೆಂಟ್ಸ್ ಹೇಳುವಾಗ. 40 ಅಂತ ಹೇಳಿದ್ರೆ ಅವ ಬದುಕಿದಷ್ಟು ಬದುಕಬೇಕಾದ್ರೆ 80 ವರ್ಷ ಬದುಕಬೇಕು. ಅದೆಲ್ಲ ಬಹಳ ಕಷ್ಟದ ದಿನಗಳು ಇವತ್ತು, ಹಠಾತ್ ಮರಣದ ದಿನಗಳು ಇವತ್ತು. ಅಲ್ಲಾಹು ನಮಗೆ ಆಯುಷ್ಯ ಕೊಡಲಿ, ಆಫಿಯತ್ತು ಕೊಡಲಿ, ಒಳ್ಳೆಯ ಅಲ್ಲಾಹನ ಸ್ಮರಣೆಯಲ್ಲಿ ಬದುಕನ್ನು ಕೊಡಲಿ. ಆದ್ದರಿಂದ ಇರುವಷ್ಟು ನಮ್ಮ ನಂತರ ಈ ಜಗತ್ತಿಗೆ ನಾವು ಕೊಂಡು ಹೋಗಬಹುದಾದ ಒಂದು ಸಂಪತ್ತು ಅಂತ ಹೇಳಿದರೆ, ನೀವೀಗ 1 ಲಕ್ಷ ದಾನ ಮಾಡಿದರೆ ಅದು ಮುಗೀತದೆ. ಆದರೆ ನಿಮ್ಮ ನಂತರ ಕೂಡ ಒಂದು ಇಲ್ಲಿ ಪರ್ಮನೆಂಟ್ ಆಗಿ ಒಂದು ಸಂಪತ್ತು ಅಂತ ನಿಮ್ಮ ಮಕ್ಕಳು. ಆ ಮಕ್ಕಳು ಒಳ್ಳೆಯವರಾಗಿ 10 ಮಕ್ಕಳನ್ನು ಒಳ್ಳೆಯವರನ್ನಾಗಿ ಮಾಡಿದರೆ, ಆ 10 ಮಕ್ಕಳು 100 ಮಕ್ಕಳಿಗೆ ಸಂದೇಶ ತಲುಪಿಸಿದರೆ, ಹಾಗೆ ನಿರಂತರವಾಗಿ ಒಂದು ಒಳ್ಳೆಯ ಸಮೂಹ ಈ ಜಗತ್ತಿನಲ್ಲಿ ಉಳಿದರೆ ಅದು ನಮಗೆ ಅದರ ಪುಣ್ಯ ಸಿಗ್ತದೆ, ನಮ್ಮ ದೊಡ್ಡ ಸಂಪತ್ತು. ಆದ್ದರಿಂದ ಒಳ್ಳೆಯ ಮಕ್ಕಳನ್ನಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡುವ. ಮಕ್ಕಳಿಗೆ ಸಂಪತ್ತು ಮಾಡಲಿಕ್ಕೆ ಪ್ರಯತ್ನ ಮಾಡೋ ಬದಲು ಮಕ್ಕಳನ್ನು ಸಂಪತ್ತು ಮಾಡಬೇಕು. ಮಕ್ಕಳಿಗೆ ಸಂಪತ್ತು ಮಾಡೋದಲ್ಲ, ಮಕ್ಕಳಿಗೆ ಸ್ವತ್ತು ಮಾಡೋದಲ್ಲ. ಅದು ನಾವು ಮಾಡಿದ್ರೆ ಅವ್ರು ಹೇಗಾದ್ರು ಮಾಡ್ತಾರೆ. ಮಕ್ಕಳನ್ನು ಸ್ವತ್ತು ಮಾಡಬೇಕು. ಅಲ್ಲಾಹು ಆ ರೀತಿಯಲ್ಲಿ ಮುಂದುವರಿಲಿಕ್ಕೆ ತೌಫೀಕ್ ನೀಡಲಿ. ಅದೇ ರೀತಿ ಅಲ್ಹಮ್ದುಲಿಲ್ಲಾಹ್ ಈ ಸಂಸ್ಥೆಯ ಸಾರಥಿ, ಇದರ ಸಂಸ್ಥಾಪಕರಾದ ಶೇಖುನ ವ ಸಯ್ಯಿದುನ ವ ಮುರ್ಷಿದುನ ಸಯ್ಯಿದ್ ಪೊಸೋಟು ದಂಗಳ್, ಅಲ್ಲಾಹು ಅವರ ದರಜೆಗಳನ್ನು ಹೆಚ್ಚಿಸಿಕೊಳ್ಳಿ. ಅವರ ಹೆಸರಿನಲ್ಲಿ ಅವರು ಈ ಸಂಸ್ಥೆಯ ಸ್ಥಾಪಕರು. ಅವರ ಬಗ್ಗೆ ಹೇಳಬೇಕಾದ ಅಗತ್ಯ ಇಲ್ಲ. ಏನು ಸರ್, ಇದು ಆ ಕಾರ್ಯಕ್ರಮದ್ದು ಕೂಡ ಇದೆಯಲ್ಲ? ಅಲ್ಹಮ್ದುಲಿಲ್ಲಾಹ್. ಓಕೆ. ಪೊಸೋಟು ದಂಗಳ್ ಕಾಮೆಮರೇಷನ್ ಪ್ರೋಗ್ರಾಮ್ನ ಒಂದು ಭಾಗ ಕೂಡ ಹೌದು. അതായത് 20 ഇൻഷാ അല്ലാ ഇല്ലേ? ഓക്കെ. അപ്പോൾ ആ പരിപാടി നേരത്തെ പറഞ്ഞതുപോലെ ഇൻഷാ അല്ലാ ബഹുമാനപ്പെട്ട സീദന പൊസോട് തങ്ങൾ ഉസ്താദ് കേരള, പിന്നെ കോഴിക്കോട്, മലപ്പുറം ആ ഭാഗക്കാരനാണെങ്കിൽ പോലും നമ്മുടെ അടുത്തുള്ള ഈ മഞ്ചേശ്വരം പരിസരത്ത് ദീനിൻ്റെ ദാവത്തിന് വേണ്ടി വന്നെത്തി ഇവിടെ ഒരുപാട് ശ്രമങ്ങൾ നടത്തിക്കൊണ്ടാണ് ബഹുമാനപ്പെട്ട തങ്ങൾ ഉസ്താദ് ജീവിച്ചത്. ഒരു സുഖകരമായ ജീവിതമല്ല, മറിച്ച് എൻ്റെ പിൻഗാമികൾ കൂടെ സുഖകരമായ, ഈ സമുദായത്തിന് ഒരു സുഖകരമായ ജീവിതം ഉണ്ടാക്കണം, ആഖിറത്തിൽ ഒരു സുഖകരമായ ജീവിതം ഉണ്ടാക്കണമെന്ന ലക്ഷ്യത്തിലാണ് ബഹുമാനപ്പെട്ട തങ്ങൾ ഉസ്താദ് പ്രവർത്തിച്ചത്. തങ്ങളെക്കുറിച്ച് എന്നെക്കാൾ ഏറെ ഒരുവേള നിങ്ങൾക്ക് അറിഞ്ഞേക്കാം. തങ്ങളുമായി വളരെ നല്ല ബന്ധമുള്ള ആളുകളാണ് ഇവിടെയുള്ള പലരും. അതുകൊണ്ട് ഇൻഷാ അല്ലാഹ് ബഹുമാനപ്പെട്ട തങ്ങൾ ഉസ്താദിൻ്റെ 9ാമത്തെ ഉറൂസ് ഇതേ വരുന്ന 27, 28, 29, 30 തീയതികളിൽ നടക്കുന്നു. അതിന് മുമ്പ് നമ്മൾ കർണാടകക്കാരായ നമ്മൾ വലിയ ഒരു ഹദിയ അവിടെ നമ്മൾ നൽകണം. കാരണം തങ്ങൾ ഉസ്താദിന്റെ പ്രവർത്തനം കേരളത്തിലേക്കാൾ ഏറെ, ഒരുപക്ഷെ അതിനേക്കാൾ ഏറെ എന്ന് തന്നെ പറയാം, കർണാടകയിൽ ഒരുപാട് പ്രവർത്തിച്ചിട്ടുണ്ട്. ഞാൻ ഓർക്കുന്നു 10 വർഷം മുമ്പ്, ശരിക്കും 10 വർഷം മുമ്പ്, ജൂൺ 21-ാം തീയതി 2014 ജൂൺ 21 ഞാൻ ബഹുമാനപ്പെട്ട തങ്ങളുമായി ഒരു യാത്ര നടത്തി. ഉത്തര കർണാടകയിലേക്കാണ്. ഉത്തര കർണാടകയിലേക്ക് ആ യാത്ര നടത്തിയത് എൻ്റെ സഹോദരൻ മുസ്തഫ നൈമി ഒരു ചെറിയ സ്ഥാപനം അവിടെ തുടങ്ങാൻ പോവാണ്. ഉത്തര കർണാടക അന്ന് നമുക്ക് വേണ്ടത്തെ പരിചയമില്ലാത്ത നാടാണ്, മതപരമായി ഒന്നുമില്ലാത്തൊരു ഏരിയ. റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങളെക്കുറിച്ച് അവിടെ ഒരു പ്രാസംഗികൻ 25 വർഷം മുമ്പ് ഇവിടെ നിന്ന് പോയ ഒരു മൊയ്ലാരെ അവിടെ പ്രസംഗിച്ചിട്ട് നബി സല്ലല്ലാഹു അലൈഹി വസല്ലം തങ്ങളെ മദഹ് പറഞ്ഞപ്പോൾ ആ ಸಭೆಯಲ್ಲಿ ഒരാൾ ಎಣಿಚಿನಿಂದ ചോദിച്ചു, ನೀವು ಹೇಳಿದ ಪ್ರವಾದಿಗಳು ಮಂಗಳೂರಿನಿದ್ದಾರೆ, ನೀವು ಹೇಳಿದ ಪ್ರವಾದಿಗಳು ಮಂಗಳೂರಿನಿದ್ದಾರೆ. ತಮಾಷಲ್ಲ, ಆ ರೀತಿಯಲ್ಲಿ ಧರ್ಮದ ಗಂಧಗಾಳಿ ಇಲ್ಲದಂಥ ಜನರು ಆ ಊರಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಅವತ್ತು ಸುಮಾರು 10-15 ಮುತಾಲಿಮ್ಗಳು ತೀರ್ಮಾನ ಮಾಡಿದ ಪ್ರಕಾರ ಮುಸ್ತಫಾ ನೈಮಿ ಅಲ್ಲಿ ಒಂದು ಸವಣೂರು, ಲಕ್ಷ್ಮೇಶ್ವರ ಅಂತೇಳಿ ಗೊತ್ತಿದೆ, ಬಹಳ ದೊಡ್ಡ ಒಂದು ಜಿಯಾರತ್ ಕೇಂದ್ರ, ಅದರ ಹತ್ತಿರುವಂಥ ಒಂದು ಪ್ರದೇಶ ಸವಣೂರು. ಅಲ್ಲಿ ಒಂದು ಮದ್ರಸ ಶುರು ಮಾಡಬೇಕು ಅಂತೇಳಿ ಬಹುಮಾನ್ಯರಾದ ಪೊಸೋಡ್ ತಂಗಳವ್ರ ಹತ್ರ ಹೋಗಿ ತಂಗಳವ್ರ ಹತ್ರ ಹೇಳಿದರು. ತಂಗಳು ಹೇಳಿದ್ರು, ನೀನು ಅಲ್ಲಿ ಮಾಡಲೇಬೇಕು, ಅಲ್ಲಿನ ಅತ್ಯಂತ ದಯನೀಯವಾದ ಅವಸ್ಥೆಯನ್ನು ನೀನು ಕಂಡ ಬಳಿಕ ಅದರಿಂದ ಹಿಂಜರಿದರೆ ಅಲ್ಲಾಹನ ಮುಂದೆ ಉತ್ತರ ಹೇಳಬೇಕಾಗ್ತದೆ, ನೀವು ಮುಂದಕ್ಕೆ ಹೋಗಬೇಕು ಅಂತ ಹೇಳಿ ಪ್ರೋತ್ಸಾಹ ಮಾಡಿದರು.
ಆಗ ಅವ ಹೇಳಿದ, ನನಗೆ ನೀವು ನಾಯಕತ್ವ ಕೊಡಬೇಕು ಅಂತೇಳಿ. ತಂಗಳು ಹೇಳಿದ್ರು, ನನಗೆ ಆರೋಗ್ಯ ಇಲ್ಲ, ನಾಯಕತ್ವ ಕೊಡಲಿಕ್ಕೆ ಈಗ ನನಗೆ ಸಾಧ್ಯ ಇಲ್ಲ, ನಾನು ಬಂದು ಉದ್ಘಾಟನೆ ಮಾಡಿ ಕೊಡ್ತೇನೆ ಅಂತೇಳಿ. ಹಾಗೆ ಅವತ್ತು ತಂಗಳನ್ನು ಕರ್ಕೊಂಡು ಹೋದು ನಾನು. ಆದರೆ ಅಲ್ಲಿನ ದಯನೀಯವಾದ ಅವಸ್ಥೆ, ಕುತ್ತೇಕ ಮಕ್ಬರ, ನಾಯಿಯ ಸಮಾಧಿ, ಆಮೇಲೆ ಕುದುರೆ ಸಮಾಧಿ. ಅಲ್ಲಿ ಒಂದು ಕುದುರೆ ಕಬರು ಕಟ್ಟಿದ್ದಾರೆ, ಅದು ರಾಜನ ಕುದುರೆ. ಆ ಕುದುರೆಗೆ ಕಬರು ಕಟ್ಟಿದ್ದಾರೆ, ಅದಕ್ಕೆ ತವಾಫ್ ಮಾಡಿ ಜಿಯಾರತ್ ಮಾಡು, ಅಲ್ಲಿ ಈ ಬಾತುಗಳು. ಇಂಥ ಹಲವಾರು ಹೇಳಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗತಗಳಲ್ಲಿ ಇದೆ. ಆ ಅವಸ್ಥೆಗಳನ್ನೆಲ್ಲ ಕಂಡು ತಂಗಳವರ ಕಣ್ಣಲ್ಲಿ ನೀರು ಬರ್ತದೆ. ತಂಗಳು ಹೇಳ್ತಾರೆ, ಇನ್ನೂ ಏನಾದರೂ ಇಲ್ಲಿ ನಾನು ಮಾಡದೆ ಹೋದರೆ ಅಲ್ಲಾಹ್ ನಮ್ಮೊಂದು ಉತ್ತರ ಹೇಳಬೇಕಾಗ್ತದೆ. ಆದ್ದರಿಂದ ನಾನು ಇದರ ನಾಯಕತ್ವ ವಹಿಸಲಿಕ್ಕೆ ರೆಡಿಯಾಗಿದ್ದೇನೆ, ನೀವು ಸೇರಿಕೊಳ್ಬೇಕು ಅಂತ ಹೇಳಿ 50,000 ರೂಪಾಯಿ ಕ್ಯಾಶ್ ಆಗಲೇ ಕೊಟ್ಟರು. ಒಂದು ಹಿಂದೂ ಸಹೋದರನ ಮನೆಯ ಮಾಳಿಗೆಯಲ್ಲಿ ನಾವು ಅದು ಶುರು ಮಾಡಿದ್ದು. ಹಾಜರವರಿಗೆಲ್ಲದರ ಕತೆ ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ, ನಾನು ಮುಯಿಸುನದ ವಿಷಯ ಹೇಳ್ತೇನೆ ಅಂತ ನೆನಪಿಲ್ಲ ನನಗೆ. ಹಾಗೆ ಅವರು ಆ ಹಿಂದೂ ಸಹೋದರನನ್ನು ಕರೆದು ಅವರ ಕೈಯಲ್ಲಿ 50,000 ರೂಪಾಯಿ ಹೇಳಿದ್ರು, ನೀವು ತಾತ್ಕಾಲಿಕವಾಗಿ ನಿಮ್ಮ ಮನೆಯ ಮಾಳಿಗೆಯಲ್ಲಿ ನಾವು ಇರ್ತೇವೆ, ಆದರೆ ನಮಗೆ ಸ್ವಂತ ಒಂದು ಜಾಗ ಕೊಡಬೇಕು ಅಂತ ಹೇಳಿ ಅಡ್ವಾನ್ಸ್ ಕೊಟ್ಟರು. ಹಾಗೆ ಅವತ್ತು ಸೋಡ್ ತಂಗಳೊಂದು ಮಾತು ಹೇಳಿದರು. ಅವರ ಮಗ ಸಯ್ಯಿದ್ ಶಹೀದ್ ಅಲ್ ಬುಖಾರಿ ತಂಗಳದಕ್ಕೆ ಸಾಕ್ಷಿ. ಅವ್ರು ಹೇಳಿದರು, ನಾನು ಮಲ್ಹರ್ ಮಂಜೇಶ್ವರದಲ್ಲಿ ಶುರು ಮಾಡಿ ಆಯಿತು, ಇಲ್ಲದಿದ್ದರೆ ನಾನು ಇಲ್ಲಿಯೇ ಮಾಡ್ತಾ ಇದ್ದೆ ಅಂತ ಹೇಳಿ. ಎಲ್ಲಿ? ಉತ್ತರ ಕನ್ನಡದಲ್ಲಿ. ತಂಗಳ ಅವತ್ತಿನ ಸ್ಥಿತಿಯನ್ನು ನೋಡಿ ಹೇಳಿದ್ದು, ಮಂಜೇಶ್ವರ ತೊಡಗಿ ಪೋಯಲ್ಲೋ അല്ലെങ്കിൽ നമുക്ക് ഇവിടെ തന്നെ ആക്കാമായിരുന്നു. ಆ ರೀತಿಯಲ್ಲಿ ಕರ್ನಾಟಕದ ಬಗ್ಗೆ ಚಿಂತನೆ ನಡೆಸಿದ. ಆ ನಂತರ ಕೂಡ ಹಾಗೆ ಅವರ ಹೆಸರಿಗೆ ಮಾತ್ರ ಅಧ್ಯಕ್ಷ ಆಗಿರಲಿಲ್ಲ, ಸಂಪೂರ್ಣವಾಗಿ ಅದಕ್ಕೆ ತೊಡಗಿಸಿಕೊಂಡು ದುಡಿದಂಥ ಮಹಾನುಭಾವರು. ಕರ್ನಾಟಕದ ಜನರ, ಕನ್ನಡಿಗರ ಏಳಿಗೆಗಾಗಿ ಬಹಳಷ್ಟು ಪ್ರಯತ್ನ ಪಟ್ಟಂತಹ ಮಹಾನುಭಾವರಾದ ಸಯ್ಯಿದ್ ಪುಸೋಡ್ ತಂಗಳರವರು. ಅವರ ಉರೂಸ್ನ ಈ ಸಂದರ್ಭದಲ್ಲಿ ನಾವು ಒಳ್ಳೆಯ ಹದಿಯಗಳನ್ನು ಕೊಡಬೇಕು. ಹಲವಾರು ಫಾತ್ಯಾಗಳು, ಇಖ್ಲಾಸ್ಗಳು, ಯಾಸೀನ್ಗಳು, ಖತಮ್ಗಳು ಇತ್ಯಾದಿ ಆಧ್ಯಾತ್ಮಿಕವಾದ ಹದಿಯಗಳ ಜೊತೆ ಅವರು ಕಟ್ಟಿ ಬೆಳೆಸಿದಂತಹ ಮಲ್ಹರ್, ಆ ಮಲ್ಹರ್ನ ಮಕ್ಕಳಿಗೆ ಊಟ ಸಿಗಬೇಕು, ಆ ಮಲ್ಹರ್ನ ಮಕ್ಕಳಿಗೆ ವಿದ್ಯೆ ಸಿಗಬೇಕು, ಆ ಮಲ್ಹರ್ನ ಮಕ್ಕಳಿಗೆ ಬೇಕಾದ ಸೌಲಭ್ಯಗಳು ಸಿಗಬೇಕು. ಅದಕ್ಕಾಗಿ ಈ ಉರೂಸಿ ಎನ್ನುವುದು ಕೇವಲ ಒಂದು ಜನಜಾತ್ರೆ ಅಲ್ಲ, ಬದಲು ಅಲ್ಲಿ ಹದಿಯಾ ಸಮರ್ಪಣೆಯ ಜೊತೆ ಅಲ್ಲಿಯ ಮಕ್ಕಳ ಪೋಷಣೆಗೆ ಏನಾದೊಂದು ಸಹಾಯ ಮಾಡುವುದು. ನಾವು ಕರ್ನಾಟಕದಲ್ಲಿ ಒಂದು ಪ್ರಚಾರ ಸಮಿತಿಯಲ್ಲಿ ಮಾಡಿದ್ದೇವೆ. ಆ ಪ್ರಚಾರ ಸಮಿತಿ ವಿವಿಧ ಕಡೆಗಳಲ್ಲಿ, ಇವತ್ತು ಇನ್ಶಾ ಅಲ್ಲಾ ಇವತ್ತು ರಾತ್ರಿ ಕೊಳಕೆಯಲ್ಲಿ, ಬೋಳಂತೂರಿನಲ್ಲಿ, ನಾಳೆ ಬೆಳ್ತಂಗಡಿಯಲ್ಲಿ, ಆ ರೀತಿ ವಿವಿಧ ಕಡೆಗಳಲ್ಲಿ ಕಾರ್ಯಕ್ರಮ ಇಟ್ಟಿದ್ದೇವೆ. ಅದರ ಉದ್ದೇಶ ಏನಂತ ಹೇಳಿದ್ರೆ, ಅಲ್ಲೆಲ್ಲ ಕನ್ವೆನ್ಷನ್ ಮಾಡಿ ಅಲ್ಲಿನ ಊರಿನವರೆಲ್ಲ ಸೇರಿ ಒಂದು ಒಳ್ಳೆಯ ಒಂದು ಸಂದಲ್ ಮೆರವಣಿಗೆಯನ್ನು ನಾವು ಮಾಡಲಿಕ್ಕೆ ಉದ್ದೇಶ ಇಟ್ಟಿದ್ದೇವೆ. ಆ ಪ್ರಕಾರ ಇನ್ಶಾ ಅಲ್ಲಾ ಇಲ್ಲಿ 21ನೇ ತಾರೀಕು ಅಲ್ವಾ, ಎಲ್ಲ ಪೇರೆಂಟ್ಸ್ಗಳು ಬರಬೇಕು. ಅದರ ಬಗ್ಗೆ ಇನ್ಶಾ ಅಲ್ಲಾ ನಮ್ಮ ಇಬ್ಬರು ನಾಯಕರು ಹೇಳ್ತಾರೆ ನಿಮಗೆ. ಆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ನಮಗೆ ಈ ಸಂಸ್ಥೆ ಇಲ್ಲಿ ಕಟ್ಟಿ ಬೆಳೆಸಿ ಕೊಟ್ಟ ಕಾರಣಪುರುಷರಾದಂತಹ ಸಯ್ಯಿದ್ನ ಪುಸೋಡ್ ತಂಗಳು, ಅವರು ನಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಇವತ್ತು ಅವರ ಮಕ್ಕಳು, ಮಲ್ಹರ್ನ ಮಕ್ಕಳು ಅಂತೇಳಿ ಅವರ ಮಕ್ಕಳ ಎಜುಕೇಷನ್ಗಾಗಿ ನಾವು ಏನು ಒಂದು ಕೊಡಬೇಕು ಅಂತ ಹೇಳುವ ಒಂದು ಮನಸ್ಸನ್ನು ಇಟ್ಟುಕೊಂಡು, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಸಿಗಬೇಕು ಅಂತ ಹೇಳುವ ಒಂದು ನಿಯತ್ತು ಮಾಡಿ, ನನ್ನ ಮಕ್ಕಳಿಗೆ ಒಳ್ಳೆಯ ಒಂದು ಭವಿಷ್ಯ ಸಿಗಲಿಕ್ಕೆ ಬೇಕಾಗಿ ಪುಸೋಡ್ ತಂಗಳರ ಉರೂಸಿಗೆ ನಾನು ಇಂಥದ್ದು ಕೊಡ್ತೇನೆ. ಏನು? ಒಂದು 10 kg ಅಕ್ಕಿ, ಒಂದು 10 kg ಸಕ್ಕರೆ ಅಥವಾ ತೆಂಗಿನಕಾಯಿ, ಯಾವುದಾಗುವುದು ಸಂಪನ್ಮೂಲ ಸಂಗ್ರಹ ಏನು ಸಹ ಆಗ್ಬೋದು. ಆ ರೀತಿ ಹರಕೆ ಮಾಡಿ ಇವತ್ತಿನ ಈ ಪರಿಶುದ್ಧವಾದ ದುಲ್ಹಜ್ಜಿನ ಒಳ್ಳೆಯ ಒಂದು ಸಂದರ್ಭ, ಒಂದು ನಿಯತ್ತು ಮಾಡಿ ಹೋಗಿ ಅದನ್ನೆಲ್ಲ ಬರುವಂಥ ವ್ಯವಸ್ಥೆಗಳನ್ನು ಇನ್ನು ಸುಮರ್ ಮಾಸ್ಟರ್ ಅವರೆಲ್ಲ ಮಾಡ್ತಾರೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಮಹಾತ್ಮರ ಆ ಬರಕತ್ತಿನಲ್ಲಿ ಅವರು ತೋರಿಸಿಕೊಟ್ಟ ದಾರಿಯಲ್ಲಿ ಮುನ್ನಡೆಯಲಿಕ್ಕೆ ಅನುಗ್ರಹಿಸಲಿ. ಆಮೀನ್. ವಾಹಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.